ನಮಗೆ ಏಡಿ ಅಂತೂ ಸಿಗಲಿಲ್ಲ. ಇವಾಗ ನಾವು ಕಬಾಬ್ ಮಾಡಲಿಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದೇವೆ. ಫಸ್ಟಿಗೆ ಚಿಕನ್ ತಗೊಂಡ್ವಿ, ಆಮೇಲೆ ಕಬಾಬ್ ಪೌಡರ್, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ, ಹಾಫ್ ಬಿರಿಯಾನಿ ಆರ್ಡರ್ ಮಾಡಿದ್ದು. ಇದನ್ನು ಯಾರಾದರೂ ಹಾಫ್ ಅಂತ ಹೇಳ್ಬೋದು, ಫುಲ್ ಅಂತಲೇ ಹೇಳ್ಬೋದು, ಯಾಕಂದರೆ ಅಷ್ಟು ಉಂಟು. ಫೈನಲಿ ಊರಿಗೆ ಹೋಗಿ ಬಂದೆ 4 ದಿವಸ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿದು ಕಂಟಿನ್ಯೂ ವಿಡಿಯೋ ಆಗಿರ್ತದೆ, ಆದರೂ ಕೂಡ ವೆಲ್ಕಮ್ ಬ್ಯಾಕ್ ಟು ಅಂತ ಹೇಳಿದ್ದೇನೆ. ಇವತ್ತು ನಾನು ಅಮ್ಮ ತಂಗಿ ಎಲ್ಲ ಪಂಚಕ್ಕೆ ಹೋಗ್ತಾ ಇದ್ದೇವೆ. ಅಮ್ಮನಿಗೆ ಏನೋ ಸ್ವಲ್ಪ ಎಲ್ಲ ತಗೊಳ್ಬೇಕಂತೆ, ಹಾಗೆ ಅದರದ್ದು ಬ್ಲಾಗ್ ಮಾಡುವಂತ ಹೇಳಿ ಕಂಟೆಂಟ್ ಆಗ್ತದಲ್ಲ, ಅದಲ್ಲದೆ ಇವತ್ತು ನಾನು ಹೋಗೋದು ಬೇರೆ. ಒಂದು ಸ್ವಲ್ಪನೇ ವೀಡಿಯೋ ಆಗೋದು, ಒಂದು 2-3 ವೀಡಿಯೋ ಆಗ್ಬೋದು ಅಷ್ಟೇ. ಹಾಗೆ ಇನ್ನು ನಾನು ಎಡಿಟ್ ಮಾಡಲಿಲ್ಲ, ಅದು ಎಡಿಟ್ ಮಾಡಲಿಕ್ಕೆ ಟೈಮ್ ಇಲ್ಲ. ಇಲ್ಲಿ ನೆಟ್ವರ್ಕ್ ಅಂತೂ ಇಲ್ಲವೇ ಇಲ್ಲ. ನೆಟ್ವರ್ಕ್ ಅಂತೂ ಇವಳಿಗಿಲ್ಲ ಅಷ್ಟೇ. ನೆಟ್ವರ್ಕ್ ನನ್ನ ಮೊಬೈಲಿಗೆ ಸಿಗೋದಿಲ್ಲ ಇಲ್ಲಿ ನೆಟ್ವರ್ಕ್. ಹಾಂ, ಇವಳಿಗೆ ಎಂತಾದರೂ ಇವಳು ಯಾಕೆ ಬಂದದ್ದು ಗೊತ್ತುಂಟಾ? ನೀನು ಏನಕ್ಕೆ ಬಂದದ್ದು ಇವತ್ತು ಪಂಜಕ್ಕೆ? ನನ್ನ ಇಷ್ಟ. ಹಾಂ, ನನಗೆ ಫೋಟೋ ತೆಗೆಯಕ್ಕೆ ಅವಳಿಗೆ ಫೋಟೋ ತೆಗಿಲಿಕ್ಕೆ ಉಂಟಂತೆ. ಹಾಗೆ ಈಗ ಬೀಳ್ತಿದ್ದೆಯಾ? ಕುಕ್ಕು ಮಾತಾಡುದು ನೀ. ಅವಳು ಹಂಗೆ ಮಾತಾಡಿಕ್ಕೆ ಗೊತ್ತು ಅಷ್ಟೇ. ಇವತ್ತು ನಾವು ಒಂದು ಸ್ವಲ್ಪ ತರಕಾರಿ ತಗೊಳ್ಳಿಕ್ಕಿದೆ, ತರಕಾರಿ ತಗೊಂಡು ಸೀದಾ ಬರುದೆ ಅಲ್ಲಮ್ಮ, ಊಟ ಮನೆಯಲ್ಲಿ ಬಂದು ಮಾಡೋದು. ಹಾಗೆ ಹೀಗೆಲ್ಲ ಕತೆ. ಪಂಜದಲ್ಲಿ ನಿಶಾಂತ್ ಹೋಟೆಲ್ ಅಂತ ಉಂಟು, ದಿಶಾಂತ್ ಹೋಟೆಲ್ ಅಂತ ಉಂಟು, ಅಲ್ಲಿಗೆ ನಾವು ಬಂದಿದ್ದೇವೆ ಇವಾಗ ಊಟಕ್ಕೆ. ಅದು ಊಟಕ್ಕೆ ಬಂದದ್ದು. ಇವಳಿಗೆ ಫಸ್ಟಿಗೆ ಎಲ್ಲಿಗಾದರೂ ಹೊರಡಬೇಕಿದ್ರೆ ಹಸಿವಾಗ್ತದೆ ಅಂತ, ಹಸಿವಾಗೋದು ಬೇಗ, ಅದು ಎಲ್ಲಿಗೆ ಹೊರಡಲಿ ತಲೆ ತಿರುಗ್ತದೆ, ಹಸಿವಾಗೋದು. ಯಾಕಂದರೆ ಮೈನ್ ರೀಸನ್ ಹೊರಗಡೆ ಎಂತಾದರೂ ತಿನ್ಬೇಕು, ಅದಕ್ಕೋಸ್ಕರ ಅವಳು ಹೇಳೋದು. ಹಾಗೆ ಇಲ್ಲಿ ಒಂದು ಬಿರಿಯಾನಿ ತಿಂದು ಹೋಗುವ ಅಂತ. ಕಳ್ಳರಾಗಿ ಮುಖ ಮಾಡ್ತಿದ್ದಾಳೆ, ಕಳ್ಳರಾಗಿ ಮುಖ ನೋಡಿ, ಕಪ್ಪಿಗಾಗಿ ಬೆಂಡ ಇವಳು ನೋಡಿ ಇಲ್ಲಿ. ಹಾಫ್ ಬಿರಿಯಾನಿ ಆರ್ಡರ್ ಮಾಡಿದ್ದು. ಇದನ್ನು ಯಾರಾದರೂ ಹಾಫ್ ಅಂತ ಹೇಳ್ಬೋದು, ಫುಲ್ ಅಂತಲೇ ಹೇಳ್ಬೋದು, ಯಾಕಂದರೆ ಅಷ್ಟು ಉಂಟು ಇದರಲ್ಲಿ. ಬಿಸಿ ಬಿಸಿ ಲೆಗ್ ಪೀಸ್ ಬಿಟ್ಟಿದೆ ನನಗೆ, ತುಂಬ ಚೆನ್ನಾಗಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏಡಿ ಹಿಡಿಲಿಕ್ಕೆ ಹೋಗೋದು ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ, ಆದರೆ ಎಂತ ಮಾಡೋದು, ಮಳೆ ಬಂದು ಹಾಳು ಮಾಡಿತ್ತು. ಮಳೆ ಮುಗ್ದಾದ್ಮೇಲೆ ಇವಾಗ ನಾನು, ಅಪ್ಪ, ತಂಗಿಯವರು, ತಮ್ಮನವರು ಎಲ್ಲರೂ ಹೋಗ್ತಿದ್ದೇವೆ. ನನ್ನ ತಮ್ಮ ಕೆಲ್ಸಕ್ಕೆ ಹೋಗಿದ್ದೆ, ನಾವು ಇನ್ನು ಬರಲಿಲ್ಲ. ಹಾಗೆ ಅವ್ನು ಬಂದರೆ ಅವನನ್ನು ಕರ್ಕೊಂಡು ಹೋಗೋದು, ಅವ್ನು ಬರಲಿಲ್ಲ ಅಂದರೆ ನಾವೇ ಹೋಗೋದು. ವಾಯ್ಸ್ ಕೇಳಿಸ್ತದೆ ಇಲ್ವಾ ಅಂತೇಳಿ ಗೊತ್ತಿಲ್ಲ, ನೋಡುವ ಎಷ್ಟು ಕ್ಲಿಯರಾಗಿ ಬರ್ತದೆ ಅಂತ ಗೊತ್ತಿಲ್ಲ. ಹಾಗೆ ಮತ್ತು ಇಲ್ಲಿ ಎಷ್ಟು ಕ್ಯಾಮ್ರಾ ಕ್ಲೀನ್ ಮಾಡಿದ್ರು, ಮಳೆ ಬರ್ತದೆ. ಇವನು ನೋಡಿ ಅಂತೆ ಯಾವ್ದಕ್ಕೋಸ್ಕರ ಈಗ ಪೌಡ್ರ್ ಹಾಕೊಂಡು ಬಂದಿದ್ದಾನೆ, ಯಾವುದು ಬ್ಲ್ಯಾಕ್ ಅಂತ ಹೇಳಿ ಅವನಿಗೆ ನಾಚಿಕೆ ಆಗ್ತದಂತೆ. ಅದಕ್ಕೆ ಬಾ, ಆದರೆ ಇವನೊಂದು ಡೈಲಾಗ್ ಇದೆ ಆಯ್ತಾ, ಏನಂತ ಹೇಳಿದರೆ, ಕೂದಲು ಕಪ್ಪು, ಕಣ್ಣಿನ ಎಂತ ಹೇಳ್ತಾರೆ ಅದಕ್ಕೆ, ಮತ್ತು ಕಣ್ಣಿದು ಕಣ್ಣಿದು ಬ್ಲ್ಯಾಕ್, ಇದು ಕಪ್ಪು, ಅದೆಲ್ಲ ಕಂಪು ಅಂತ. ಇಂಥ ಡೈಲಾಗ್ಗೆ ಏನೋ ಒಂದು ಕಡಿಮೆ ಇಲ್ಲ ಆಯಿತಾ. ಎಂತ ಮಾಡೋದು, ಬ್ಲಾಗ್ ಎಲ್ಲ ವೇಸ್ಟ್ ಆಯಿತು, ಆದರೂ ಬಿಡೋದಿಲ್ಲ, ಇದನ್ನೇ ನಾನು ಅಪ್ಲೋಡ್ ಮಾಡ್ತೇನೆ. ಲಾಸ್ಟ್ ತನಕ ಎಲ್ಲರೂ ಕೂಡ ನೋಡ್ಕೊಂಡು ಹೋಗಿ ಆಯಿತಾ. ಹಾಗೆ ಮತ್ತೆ ಎಂತ ಅಂತ ಹೇಳಿದ್ರೆ, ಮತ್ತೊಂದು ವಿಷಯ, ನಾನು ಇವತ್ತು ಮಾತ್ರ ಇಲ್ಲಿ ಲಾಸ್ಟ್ ಮನೆಯಲ್ಲಿ, ನಾಳೆ ಸಂಜೆ ನಾನು ಹೋಗೋದು. ಹಾಗೆ ತುಂಬ ಬೇಜಾರಾಗ್ತದೆ, 4 ದಿವಸ ಮನೇಲಿ ಇದ್ದು ಇನ್ನು ವಾಪಸ್ ಹೋಗೋದು ಅಂತ ಹೇಳುವಾಗ ಅಲ್ಲಿ ನಾನು ಒಬ್ಬಳೇ ಇರಬೇಕು, ಹಾಗೆ ಅಂತ ತುಂಬ ಬೇಜಾರಾಗ್ತದೆ. ಆದರೆ ಎಂತ ಮಾಡೋದು, ಹೋಗದೆ ಇರಲಿಕ್ಕೆ ಆಗೋದಿಲ್ಲ ಅಲ್ಲ, ಹೊಟ್ಟೆಪಾಡು, ಹೋಗಲೇಬೇಕು, ದುಡಿಬೇಕು ಅಲ್ಲ. ಹಾಗೆ ನಮಗೆ ಏಡಿ ಅಂತೂ ಸಿಗಲಿಲ್ಲ. ಇವಾಗ ನಾವು ಕಬಾಬ್ ಮಾಡಲಿಕ್ಕೆ ರೆಡಿ ಮಾಡಿಕೊಳ್ತಾ ಇದ್ದೇವೆ. ಫಸ್ಟಿಗೆ ಚಿಕನ್ ತಗೊಂಡ್ವಿ, ಆಮೇಲೆ ಕಬಾಬ್ ಪೌಡರ್, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅಪ್ಪನ ಮೊಬೈಲಲ್ಲಿ ಚಾರ್ಜಸ್ ಉಂಟು, ಮತ್ತೆ ನೋಡಿ ಎಲ್ಲ ಹಾಕ್ಬೇಡ, ಗೊತ್ತುಂಟು ನನಗೆ, ಚೂರು ಮಾತ್ರ ಹಾಕಿ ಕೊಡು. ಯಾರು ನಿನ್ನ ಅಮ್ಮಂದಕ್ಕ ಅಪ್ಪಂದಕ್ಕ? ಇಂಕಿ ಮಂಜಾಲ ಹಾಕ್ಬಾರ್ದು, ಬಿಳಿ ಮಾತ್ರ ಹಾಕಿ. ಹೌದು, ಅದರಲ್ಲಿರೋ ಎಲ್ಲೋ ಹಾಕಬಾರ್ದು. ಈ ಅಮ್ಮಂಗೆ ನಾ ಕನ್ನಡ ಮಾತಾಡ್ರೆ ಸಿಟ್ಬಾರ್ದು, ಏನಾದ್ಲೆ ಅವಕ್ಕೆ ಅರ್ಥ ಅದೇ ನೋಡ್ದುಲೆ. ಬೆಂಗಳೂರು ನೋಡ್ವೆ, ಆಲ್ಮೋಸ್ಟ್ ಇಡ್ತು ಬ್ಯಾಂಗ್ಳೂರ್ ಮತ್ತೆ ಉತ್ತರ ಕನ್ನಡ ನಂಗೆ ಬರ್ಲೆ, ನಂಗೆ ಇಷ್ಟು ಹಿಂಗೆ ಬರೋದು ಕನ್ನಡ. ಅಡ್ಜಸ್ಟ್ ಮಾಡ್ಕೊಂಡ್ರೆ ಮಾಡ್ಕಣಿ. ಒಂದು ಲೈಕ್ ಕೊಟ್ಟು ಯಾಗಳು
ಮಂಗನೊಟ್ಟಿಗೆ ಮಧ್ಯಾಹ್ನ ಹೋದವಾಗ ಕೈ ಮುಗಿದು ಒಮ್ಮೆ ತಗೊಂಡು ಹೋಗ್ಬೋದು ಅಂತ ಸಾಕು ಹುಡುಗಿ ಅದು ಮತ್ತೆ ಸತ್ತೇನೆ ಅಂತ ಮತ್ತೆಂತ ಮಾಡುದು. ಫೈನಲಿ ಊರಿಗೆ ಹೋಗಿ ಬಂದೆ. 4 ದಿವಸ ಅಲ್ಲೇ ಮನೆಯಲ್ಲೇ ನಿಂತಿದ್ದೆ. ಹಾಗೆ ಇನ್ನು ಡ್ಯೂಟಿಗೆ ಬಂದಾಯಿತು. ಇನ್ನು ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಊರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. 2 ತಿಂಗಳು ಕಳೆದ ಮೇಲೇ ಹೋಗ್ಲಿಕ್ಕೆ ಆಗೋದು. ಇನ್ನೇನಿದು ಬೆಳಗ್ಗೆ ಡ್ಯೂಟಿ ಮಾಡು, ಸಾಯಂಕಾಲ ಡ್ಯೂಟಿ ಮಾಡು, ಪಿ ಜಿಗೆ ಹೋಗು, ಮಲ್ಕು, ಎತ್ಕೊಂಡು ವಾಪಸ್ ಡ್ಯೂಟಿಗೆ ಆ ಥರ. ಹಾಗೆಲ್ಲ ಕತೆ. ಮತ್ತೆಂತ ಏನಾದರೂ ಸಿಕ್ಕಿದರೆ ನಾನು ವೀಡಿಯೋ ಮಾಡ್ತಾ ಇರ್ತೇನೆ. ನನಗೆ ಇದೇ ಥರ ನೀವು ಸಪೋರ್ಟ್ ಮಾಡಿ ಆಯಿತಾ. ಎಲ್ಲರೂ ಮನೆಯಲ್ಲೇ ಇದ್ದರು, ಅವರನ್ನೆಲ್ಲ ಬಿಟ್ಟು ನಾನೊಬ್ಬಳು ಇಲ್ಲಿಗೆ ಬರಬೇಕು ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಕಾಯಕವೇ ಕೈಲಾಸ. ಹಾಗೆ ಬೇಜಾರಾಗ್ತದೆ, ಎಂತ ಮಾಡೋದು, ಬರಬೇಕಲ್ಲ, ಹಾಗೆ ಬರೋದು. ಹಾಗೆಲ್ಲ ಕತೆ ನೋಡಿ. ನಾನು ವ್ಲಾಗಲ್ಲಿ ಮಾತಾಡ್ತಾ ಹೋಗ್ತೇನಲ್ಲ, ಹೋಗ್ತಾ ಇರಬೇಕಿದ್ರೆ ಇಲ್ಲಿದು ಸ್ವಲ್ಪ ವೆದರ್ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಹೋಗಿ. ಹಾಗೆ ಮತ್ತು ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದು ಫಾಲೋ ಮಾಡಿ ಆಯಿತಾ. ಹಾಗೆ ಮತ್ತು ಮೆಸೇಜಲ್ಲಿ ಏನು ಮಾಡಲಿಕ್ಕೆ ಹೋಗಬೇಡಿ. ಏನಾದರೂ ಕ್ವಶನ್ಸ್ ಇದ್ದರೆ ನನ್ನಿಂದ ಆನ್ಸರ್ ಬೇಕು ಅಂತಿದ್ದರೆ ನನಗೆ ಕಮೆಂಟ್ ಮಾಡಿ. ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಅಂತೇಳಿ ಹಾಕ್ತೇನೆ. ಅದಕ್ಕೆ ವಾಪಸ್ ನಾನು Q&A ಅಂಥೇಳಿ ನಾನು ಬ್ಲಾಗ್ ಮಾಡ್ತೇನೆ. ಯಾಕೋ ಒಂದು ಒಳ್ಳೆ ಇದರಲ್ಲಿ ಹೋಗ್ತಾ ಉಂಟು ಇವಾಗ ಇನ್ಸ್ಟಾಗ್ರಾಮ್. ಅದೇ ಥರ ಮೇಂಟೈನ್ ಮಾಡಬೇಕು. ಅದೆಂತ ಮಾಡೋದು, ಊರಿಗೆ ಹೋದರೆ ಮೇಂಟೈನ್ ಮಾಡ್ಬೋದು, ಇಲ್ಲಿ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಊರಿಗೆ ಹೋದರೆ ಅದು ಇದು ಅಡುಗೆದು ಏನಾದರೂ ಹಾಕ್ಬೋದು, ಇಲ್ಲಿ ಹಾಗೇನೂ ಆಗೋದಿಲ್ಲ. ಹೊರಗಡೆ ಏನಾದರೂ ಹೋದರೆ ಹಾಕಬೇಕಷ್ಟೇ. ಅದಕ್ಕೂ ಕಂಪೆನಿಗೆ ತುಂಬ ಜನ ಇರಬೇಕು. ಆದರೆ ನನಗೆ ಅಷ್ಟೊಂದು ಜನ ಇಲ್ಲಲ್ಲ ಕಂಪೆನಿಗೆ ಯಾರು ಕೂಡ. ಮತ್ತು ಇಲ್ಲಿ ನನಗೆ ಜಾಸ್ತಿ ಫ್ರೆಂಡ್ಸು ಕೂಡ ಇಲ್ಲ, ನಾನೊಬ್ಬಳೇ. ಫ್ರೆಂಡ್ಸ್ ಅಂದರೆ ನನಗೆ ಕ್ಲಿನಿಕ್ ಅವರು ಒಬ್ಬರಿದ್ದಾರೆ, ಮತ್ತು ಇಲ್ಲಿ ಹಾಸ್ಪಿಟಲ್ ಮೌನ ಅಂತ ಹೇಳ್ತಾರೆ ಅವರು. ಕ್ಲಿನಿಕಲ್ಲಿ ರಿಷಿತಾ ಮ್ಯಾಮು, ಆಮೇಲೆ ಕ್ಲಿನಿಕ್ ಅವರೆಲ್ಲ ಬಿಟ್ಟಿದ್ದಾರೆ. ಹಾಗೆ ಕ್ಲಿನಿಕಲ್ಲಿ ಒಂದು ಸ್ವಲ್ಪ ಜನ ಇದ್ದಾರೆ. ಹಾಗೆ ಮತ್ತು ಹಾಸ್ಪಿಟಲ್ ನನಗೆ ಯಾರಷ್ಟು ಫ್ರೆಂಡ್ಸ್ ಇಲ್ಲ, ಮೌನ ಅವರನ್ನು ಬಿಟ್ಟರೆ. ಹಾಗೆಲ್ಲ ಕತೆ. ಇವಾಗ ಬೆಳಿಗ್ಗೆ ಆಗೋದು ಬೇಗ ಆಗಿರಬೇಕು, ಯಾಕಂದರೆ ಇನ್ನೂ 6 ಗಂಟೆಗೆ 5 ನಿಮಿಷ ಇದೆ. ಅಷ್ಟು ಬೇಗ ಇಷ್ಟು ಚಂದ ಬೆಳಗ್ಗೆ ಆಗಿದೆ ಅಂತ ಹೇಳಿದರೆ ಮತ್ತು ನಡ್ಕೊಂಡು ಬರಲಿಕ್ಕೆ ಒಂಥರ ಉಲ್ಲಾಸ. ಬೆಳಗ್ಗೆ ಎದ್ದು ನಿದ್ದೆಲೆಲ್ಲ ಇರೋದಿಲ್ಲ, ಒಂಥರ ಗಾಳಿಯಲ್ಲಿ ಎಲ್ಲ ಒಂಥರ ಬರ್ತದಲ್ಲ, ಹಾಗೆ ಎಷ್ಟು ಚಂದ ಮೈಂಡೆಲ್ಲ ಫ್ರೆಶ್ ಆದಾಗ ಆಗ್ತದೆ. ಹಾಗೆ ಇನ್ನು ಇದರಲ್ಲಿ ವಾಯ್ಸ್ ಕೇಳಿಸೋದೇ ಇಲ್ವೋ ಗೊತ್ತಿಲ್ಲ, ಗಾಳಿ ಜೋರಾಗಿ ಬೀಸುಂಟು. ಮತ್ತು ಹಾಗೆ ನನಗೆ ಇದೇ ಥರ ಸಪೋರ್ಟ್ ಮಾಡಿ ಆಯಿತಾ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ನನಗೆ ಡ್ಯೂಟಿ ಮಾಡಬೇಕು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ನೀರಿನ ಕಲರ್ ಇದೆ. ಕೊಡು